ಕಮೆಂಟ್ ಮಾಡ್ತಿರ್ತಾರೆ, ಈ ಥರ ಅಂತಿರ್ತಾರೆ, ಕ್ರಿಯೇಟಿನ್ ತೊಗೊಂಡು ಬಾಡಿ ಮಾಡಿದ್ಯಾ ಹಾಗೆ ಹಿಂಗೆ ನಿಮ್ಗೆ ಅಂತಿರ್ತಾರೆ. ಆ ಥರ ಬೋಳಿ ಮಕ್ಕಳನ್ನ ನೀವು ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಸೈಲೆಂಟಾಗಿದ್ಬಿಡಿ. ನಿಮ್ಮ ಕೆಲಸದ ಮೇಲೆ, ನಿಮ್ಮ ಬಾಡಿ ಮೇಲೆ, ನಿಮ್ಮ ಗುರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದರೆ ಡೈಲಿ ವರ್ಕೌಟ್ ಮಾಡಿ ಚೆನ್ನಾಗಿ, ಅದೇ ರೀತಿ ಡಯಟ್ ಮೇಂಟೈನ್ ಮಾಡಿ, ಅದೇ ರೀತಿ 7 to 8 hours ಸ್ಲೀಪ್ ಭಾಳ ಇಂಪಾರ್ಟೆಂಟು. ಅಮ್ಮ ಕಮಾನ್, ನಿಮ್ಮ ಕೆಪಾಸಿಟಿ ಎಷ್ಟು ಇರುತ್ತೋ ಅಷ್ಟು ಮಾತ್ರ ನೀವು ವೇಟ್ನ ಲಿಫ್ಟ್ ಮಾಡಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ನಾನು ವಿಕಾಸ್ ಆರ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಂದರೆ, ನಾನು ಇವತ್ತು ಶೋಲ್ಡ್ರ್ ವರ್ಕೌಟ್ ಮಾಡ್ತಾಯಿದ್ದೀನಿ. ಶೋಲ್ಡ್ರ್ ವರ್ಕೌಟಲ್ಲಿ ಯಾವ್ಯಾವ ವೇರಿಯೇಷನ್ ಮಾಡ್ತೀನಿ ಆ್ಯಂಡ್ ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಆ್ಯಂಡ್ ಅದರ ಟಿಪ್ಸು ಆ್ಯಂಡ್ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ವಿಸಿಟ್ ಕೊಟ್ಟಿದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗ ಸ್ಟಾರ್ಟ್ ಮಾಡೋಣ. ಏನು ಮಾಡಬೇಕಂದ್ರೆ, ನಾವು ವರ್ಕೌಟ್ಗೆ ಹೋಗುವ ಮುನ್ನ ಪ್ರೀ ವರ್ಕೌಟ್ ಮೀಲ್ನ ತಿನ್ನಬೇಕು. ಪ್ರೀ ವರ್ಕೌಟ್ ಮೀಲ್ನ ನಾನು ಇವತ್ತು ಏನು ತಿಂತಾಯಿದ್ದೀನಿ ಅಂದರೆ ಅದು ತೋರಿಸ್ತೀನಿ, ನೋಡಿ. ಇವಾಗ ಸ್ವೀಟ್ ಪೊಟ್ಯಾಟೊ ಇದೆ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಇವಾಗ ನಾನು ತಿಂತಾ ಇರೋದು ವರ್ಕೌಟ್ಗೆ ಹೋಗುವ ಮುನ್ನ 40 ನಿಮಿಷ ಮುಂಚೆ ನಾನು ಈ ಪ್ರೀ ವರ್ಕೌಟ್ನ ಮೀಲ್ನ ಸರ್ವ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ಬಿಗಿನರ್ ಯಾರು ಆಗಿದ್ದರೆ ಪ್ರೀ ವರ್ಕೌಟ್ ಯಾವಾಗ ತಿಂತಾರಂದರೆ 40 ನಿಮಿಷದ ಮುಂಚೆ, ವರ್ಕೌಟ್ ಮಾಡುವ 40 ನಿಮಿಷದ ಮುಂಚೆ ನಾವು ಪ್ರೀ ವರ್ಕೌಟ್ನ ಮೀಲ್ ತಿನ್ನಬೇಕು. ಇವಾಗ ತಿಂದುಬಿಟ್ಟು ಸಡನ್ನಾಗಿ ವರ್ಕೌಟ್ ಮಾಡೋದು ಅದು ತುಂಬ ರಾಂಗು. ನಾನು ಇನ್ನೊಂದು ಪ್ರೀ ವರ್ಕೌಟ್ಗೆ ಏನು ಯೂಸ್ ಮಾಡ್ತೀನಿ ಅಂದರೆ ಕ್ರಿಯೇಟಿನ್ ಯೂಸ್ ಮಾಡ್ತೀನಿ. ಕ್ರಿಯೇಟಿನ್ ತುಂಬ ಇಂಪಾರ್ಟೆಂಟು, ನನಗೆ ತುಂಬ ಹೆಲ್ಪ್ ಮಾಡಿದೆ ಕ್ರಿಯೇಟಿನ್ನು. ಆ್ಯಂಡ್ 200 ml ಆಫ್ ವಾಟರ್, 200 ml ಆಫ್ ವಾಟರ್ ಆ್ಯಂಡ್ 1 ಸ್ಕೂಪ್ ಕ್ರಿಯೇಟಿನ್. ಚೆನ್ನಾಗಿ ಫುಲ್ ಶೇಕ್ ಮಾಡಬೇಕು. ಕ್ರಿಯೇಟಿನ್ ತುಂಬ ಯೂಸ್ಫುಲ್ಲು. ಆ್ಯಂಡ್ ಇನ್ನೊಂದೇನೆಂದರೆ, ಕ್ರಿಯೇಟಿನ್ ನೀವು ತೊಗೋತಾ ಇದ್ದೀರಾ, ಕೆಲವೊಂದಿಷ್ಟು ಜನ ನಿಮ್ಮ ಬಗ್ಗೆ ಕಮೆಂಟ್ ಮಾಡ್ತಿರ್ತಾರೆ, ಈ ಥರ ಅಂತಿರ್ತಾರೆ, ಕ್ರಿಯೇಟಿನ್ ತೊಗೊಂಡು ಬಾಡಿ ಮಾಡಿದ್ಯಾ ಹಾಗೆ ಹಿಂಗೆ ನಿಮ್ಗೆ ಅಂತಿರ್ತಾರೆ. ಆ ಥರ ಬೋಳಿ ಮಕ್ಕಳನ್ನ ನೀವು ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಸೈಲೆಂಟಾಗಿದ್ಬಿಡಿ. ನಿಮ್ಮ ಕೆಲಸದ ಮೇಲೆ, ನಿಮ್ಮ ಬಾಡಿ ಮೇಲೆ, ನಿಮ್ಮ ಗುರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದರೆ ಆ ಥರ ಮಾತಾಡೋ ಜನ ಇದ್ದೇ ಇರ್ತಾರೆ ಅಲ್ವಾ, ಅವ್ರ ಬಗ್ಗೆ ನೀವು ಒಂದು ಸ್ವಲ್ಪನೂ ತಲೆ ಕೆಡಿಸ್ಕೋಬೇಡಿ. ನಿಮ್ಗೇನು ಬೇಕು, ಕ್ರಿಯೇಟಿನ್ ಬೇಕಾ, ಕ್ರಿಯೇಟಿನ್ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಸರಿಯಾಗಿ ಪ್ರಾಪರಾಗಿ ಎಕ್ಸಸೈಸ್ ಮಾಡಿ. ಆ ಥರ ಕಮೆಂಟ್ ಮಾಡೋರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಫಿಟ್ ಆಗಿರಿ, ಸ್ಟೇ ಫಿಟ್, ಸ್ಟೇ ಪಾಸಿಟಿವ್, ಭಾಳ ಇಂಪಾರ್ಟೆಂಟ್, ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ನಾನು ಯಾವ ಕ್ರಿಯೇಟಿನ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ಬೇಕು ಅಂದರೆ, ನೀವು VRK ಫಿಟ್ನೆಸ್ ಕನ್ನಡ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಪರ್ಸ್ನಲ್ಲಾಗಿ ನನಗೆ DM ಮಾಡ್ಬೋದು. ನಾನು ನಿಮಗೆ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ಕಳಿಸ್ಕೊಡ್ತೀನಿ. ಕ್ರಿಯೇಟಿನ್ ತುಂಬ ಮೋಸ್ಟ್ ರಿಸರ್ಚ್ ಸಪ್ಲಿಮೆಂಟ್ ಇದೆ, ಎಲ್ಲರೂ ಯೂಸ್ ಮಾಡ್ಬೋದು. ಸ್ಟೇ ಫಿಟ್. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಇವಾಗ ಡೈರೆಕ್ಟ್ ನಿಮಗೆ ಜಿಮ್ಮಲ್ಲಿ ಸಿಗ್ತೀನಿ, ಬನ್ನಿ. ನಾವಿವಾಗ ಜಿಮ್ಮಲ್ಲಿ ಎಂಟ್ರ್ ಆದ ತಕ್ಷಣ ನಾವು ಸ್ಟಾರ್ಟಿಂಗ್ ಏನು ಮಾಡಬೇಕಂದ್ರೆ, ಫಸ್ಟ್ ವಾರ್ಮಪ್ ಮಾಡಬೇಕು. ವಾರ್ಮಪ್ ಮಾಡಿ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಬೇಕು. ಓಕೆ, ಶೋಲ್ಡ್ರ್ ವರ್ಕೌಟ್ ಮಾಡಬೇಕಾದ್ರೆ ಸ್ವಲ್ಪ ಇಲ್ಲಿ ಪೇನ್ ಬರುತ್ತೆ, 2 ಶೋಲ್ಡ್ರ್ ಹತ್ರ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಈ ಥರ ಸ್ಟಿಕ್ ಹಿಡಿದ್ಬಿಟ್ಟು ಈ ಥರ ಮಾಡಬೇಕು. ಆವಾಗ ಶೋಲ್ಡ್ರ್ ಸ್ವಲ್ಪ ಫ್ರೀ ಆಗುತ್ತೆ. ಇದು ಶೋಲ್ಡ್ರ್ ವರ್ಕೌಟ್ ಇದ್ದಾಗ ಮಾತ್ರ ಮಾಡಿ. ನಾನಿವಾಗ ಎಕ್ಸಸೈಸ್ ಮಾಡ್ತಾ ಇರೋದು, ಫಸ್ಟು ಶೋಲ್ಡ್ರ್ ಪ್ರೆಸ್ ಮಾಡ್ತಾ ಇದ್ದೀನಿ ಮಷೀನಲ್ಲಿ. 1 2
ಕಮಾನ್. 1 3 ಜಿಮ್ಮಲ್ಲಿ ಇವಾಗ ರೀಸೆಂಟಾಗಿ ಜಿಮ್ಮಲ್ಲಿ ಜಾಯ್ನ್ ಆಗಿರ್ತಾರೆ ಹುಡುಗರು. ಜಾಯ್ನ್ ಆದಮೇಲೆ ಸೈಡಿಗೆ ಒಬ್ಬ ಹೆವಿ ವೇಟ್ನ ಲಿಫ್ಟ್ ಮಾಡಿಕೊಂಡು ಎಕ್ಸಸೈಸ್ ಮಾಡ್ತಾ ಇರ್ತಾನೆ. ಆವಾಗ ಇವ್ರೇನು ಮಾಡ್ತಾರೆ, ನಾನು ವೇಟ್ನ ಲಿಫ್ಟ್ ಮಾಡೋಕ್ಕೆ ಹೋಗಿ ಅವನ ಥರ ಎಕ್ಸಸೈಸ್ ಮಾಡೋಕ್ಕೆ ಮಿಡ್ಲಲ್ಲಿ ಹೋಗ್ತಾರೆ. ಆ ಥರ ಮಾಡಬಾರ್ದು. ಯಾಕಂದರೆ ಅವನು 2 ವರ್ಷದಿಂದ ಬಾಡಿ ಟ್ರೈನ್ ಮಾಡ್ತಾ ಇರ್ತಾನೆ. ನೀವು ನಿನ್ನೆ ಮೊನ್ನೆ ಬಂದು ಅಷ್ಟೊಂದು ವೇಟ್ನ ಲಿಫ್ಟ್ ಮಾಡೋದು ಒಳ್ಳೆಯದಲ್ಲ. ಇದು ಮಾಡೋಕ್ಕೆ ಹೋಗಬೇಡಿ, ಇದು ತುಂಬ ತಪ್ಪು. ನಿಮ್ಮ ಕೆಪಾಸಿಟಿ ಎಷ್ಟು ಇರುತ್ತೋ ಅಷ್ಟು ಮಾತ್ರ ನೀವು ವೇಟ್ನ ಲಿಫ್ಟ್ ಮಾಡಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಕಮಾನ್, ಈಜಿ. 1 2 ಕಮಾನ್ 3 6 ಎವ್ರಿ ಸೆಟ್ಟಲ್ಲಿ ಫೀಲ್ ಇರಲಿ ಆ್ಯಂಡ್ ಎಂಜಾಯ್ ಮಾಡ್ತಾ ಎಕ್ಸಸೈಸ್ನ ಮಾಡಿ, ಬೋರಿಂಗಾಗಿ ಮಾಡಬೇಡಿ. ಸೆಕೆಂಡ್ ಎಕ್ಸಸೈಸ್ ನೋ ಫ್ರೆಶ್ ಮಾಡ್ತಾಯಿದ್ದೀನಿ. ಡಂಬಲಲ್ಲಿ ಮಾಡಬೇಕು. ಕಮಾನ್. 1 Come on. Amma, come on. ಥರ್ಡ್ ಎಕ್ಸಸೈಸ್ ಬಂದ್ಬಿಟ್ಟು ಶೋಲ್ಡ್ರಲ್ಲಿ ಅಪ್ರೈಟ್ ಮಾಡಬೇಕು. ಕಮ್ ಆನ್. 1 come on 2 3 ಯಾರು Come on, easy. 1 2 ಫೋರ್ತ್ ಎಕ್ಸಸೈಸ್ ಬಂದ್ಬಿಟ್ಟು ಲ್ಯಾಟ್ರಲ್ ರೈಸ್, ಕೂತ್ಕೊಂಡು ಮಾಡಬೇಕು. ಕಟ್ 1 2 3 ಕಮಾನ್. ನಾನು ಎವ್ರಿ ಸೆಟ್ ಮಾಡಬೇಕಂದ್ರೆ ಸ್ವಲ್ಪ ವೇಟ್ನ ಚೇಂಜ್ ಮಾಡ್ತಾ ಹೋಗ್ತೀನಿ. ನೀವು ವೇಟ್ನ ಚೇಂಜ್ ಮಾಡಿ, ನಿಮ್ಮ ಬಾಡಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಕಮಾನ್, ರೆಡಿ? ಈ ಲ್ಯಾಟ್ರಲ್ ರೈಸ್ ಮಾಡ್ತಾ ಇರಬೇಕಾದ್ರೆ ಇದರಲ್ಲಿ ಬಾಡಿ ಮೋಷನ್ ಜಾಸ್ತಿ ಆಗುತ್ತೆ. ಈ ಥರ ಬಾಡಿ ಮೋಷನ್ ಜಾಸ್ತಿ ಮಾಡಬೇಡಿ. ಈ ಥರ ನೋಡಿ, ಫುಲ್ ಟೈಟಾಗಿ ಇಟ್ಕೋಬೇಕು ಬಾಡಿ. ಕಮಾನ್. 1 8 9 10 ಈ ಥರ ಮಾಡಿ. ಕ್ರಿಯೇಟಿನು ಕೆಲವೊಂದಿಷ್ಟು ಜನರಿಗೆ ಡೌಟ್ ಇರುತ್ತೆ,
ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಕುಡಿಬೇಕಾ, ವರ್ಕೌಟ್ ಮಾಡ್ತಾ ಮಾಡ್ತಾ ಕುಡಿಬೇಕಾ ಅಂತ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಕ್ರಿಯೇಟಿನ್ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಕುಡಿಬೋದು ಆ್ಯಂಡ್ ವರ್ಕೌಟ್ ಮಾಡ್ತಾ ಮಾಡ್ತಾನೂ ಕುಡಿಬೋದು. ಆ್ಯಂಡ್ ನಾನು ವರ್ಕೌಟ್ ಮಾಡ್ತಾನೆ ಕುಡಿತೀನಿ. ಲಾಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಡಂಬಲಲ್ಲಿ ಸ್ಟ್ರಿಂಗ್ಸ್ ಮಾಡಬೇಕು. ಇದು ಟೋಟಲಿ ಈ ಪೋರ್ಷನ್ಗೆ ಎಫೆಕ್ಟ್ ಆಗುತ್ತೆ. ಬನ್ನಿ ಮಾಡೋಣ. ಈ ಕಡೆ ಡಂಬಲ್ ಸ್ಟ್ರಿಂಗ್ಸ್ ಮಾಡಬೇಕಾದ್ರೆ ನಾರ್ಮಲ್ ವೇಟಲ್ಲಿ ಮಾಡಬೇಡಿ, ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಮೀನ್ಸ್ ನಾನು ಇವಾಗ ತೊಗೋತಾ ಇರೋದು 30 kg ತೊಗೋತಾ ಇದ್ದೀನಿ. ಈ ಥರ ಪೂರ್ತಿ ಬಾಡಿ ಬೆಂಡ್ ಆಗಬೇಕು. ಕಮಾನ್, 1 Come on. Side shot. 1 second ಹೋಲ್ಡ್ ಮಾಡಬೇಕು. ನಾವು ಡಂಬಲ್ ಸ್ಟ್ರಿಂಗ್ಸ್ ಮಾಡಬೇಕಾದ್ರೆ ಅವಾಗ ನಾವೇನು ಮಾಡಬೇಕಂದ್ರೆ 1 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಬಾಡಿ ಈ ಥರ ಬೆಂಡ್ ಆಗಬೇಕು. ಅವಾಗ ಇಲ್ಲಿ ಎಫೆಕ್ಟ್ ಆಗುತ್ತೆ. 1 ಸೆಕೆಂಡ್ ಕಂಪಲ್ಸರಿ ಹೋಲ್ಡ್ ಮಾಡಬೇಕು. ಆ ಥರ ರಾಂಗ್, ಈ ಥರ ಸ್ಟ್ರೈಟ್ ಇದು ಮಾಡಿದ್ರೆ ಇಲ್ಲಿ ಬ್ಯಾಕ್ ಪೇನ್ ಬರುತ್ತೆ 100%. ಆ ಥರ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇದು ಶೋಲ್ಡರ್ ವರ್ಕೌಟ್ ಕಂಪ್ಲೀಟ್ ಮುಗೀತು. ಅದಾದಮೇಲೆ ಫೋರಮ್ಸ್ ಮಾಡಬೇಕು. ಬನ್ನಿ ಫೋರಮ್ಸ್ ಮಾಡೋದು ತೋರಿಸ್ತೀನಿ. ಡಂಬಲ್ ರೊಟೇಷನ್ ಮಾಡಬೇಕು. ನಿಮ್ಮ ಜಿಮ್ಮಲ್ಲಿ ಫೋರಮ್ ಮಷಿನ್ ಇದ್ದರೆ ಫೋರಮಲ್ಲಿ ಮಾಡಿ. ಫೋರಮ್ ಏನಕ್ಕೆ ಯೂಸ್ ಅಂದರೆ, ನೀವು ಕೂತ್ಕೊಂಡು ನಿಮ್ಮ ಡಂಬಲ್ ಲಿಫ್ಟ್ ಮಾಡ್ತಿರ್ತೀರಲ್ಲ, ಎತ್ಕೋಬೇಕಾದ್ರೆ ಇನ್ನೊಬ್ರು ಎತ್ಕೊಡೋ ಅವಶ್ಯಕತೆ ಇರಲ್ಲ. ನೀವು ಫೋರಮ್ ಚೆನ್ನಾಗಿ ಗಟ್ಟಿ ಮಾಡಿಕೊಂಡ್ರೆ ನೀವು ಆರಾಮಾಗಿ ಡಂಬಲ್ನ ಲಿಫ್ಟ್ ಮಾಡ್ಬೋದು. ಹೆವಿ ವೇಟ್ ಮಾಡೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ಫೋರಮ್ಸು. ಸಮೀಪ ಬಾ. ಶೋಲ್ಡರ್ ವರ್ಕೌಟ್ ಪೂರ್ತಿ ಕಂಪ್ಲೀಟ್ ಆಯಿತು. ಶೋಲ್ಡರ್ ವರ್ಕೌಟ್ ಆ್ಯಂಡ್ ಅದ್ರ ಜೊತೆ ಫೋರಮ್ಸು. ಈ ಥರ ಫೋರಮ್ಸ್ ಪಂಪ್ ಆಗಬೇಕಂದ್ರೆ ನಾನು ಹೇಳಿರೋ ರೀತಿ ಫೋರಮ್ಸ್ ಎಕ್ಸಸೈಸ್ ಮಾಡಿ. ಆ್ಯಂಡ್ ಬನ್ನಿ, ಇವತ್ತಿನ ಶೋಲ್ಡರ್ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆಯಿತು. ಮನೆ ಹೋಗಿ ಡಯಟ್ ಪ್ರಿಪೇರ್ ಮಾಡೋಣ. ಶೋಲ್ಡರ್ ವರ್ಕೌಟು ಮುಗಿಸ್ಕೊಂಡು ರೂಮಿಗೆ ಬಂದೆ. ಇವಾಗ 1 ಸ್ಕೂಪ್ ಆಫ್ ಪ್ರೋಟೀನ್ ಕುಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಡಯಟ್ ಪ್ರಿಪೇರ್ ಮಾಡಬೇಕು. ಡಯಟಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಹೈ ಪ್ರೋಟೀನ್ ಏನು ತಿಂತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಅಲ್ಲಿವರೆಗೂ ವೇಟ್ ಆ್ಯಂಡ್ ಸೀಮಾ. ನೈಟ್ ಮೀಲ್ ಇವಾಗ ಏನು ಪ್ರಿಪೇರ್ ಮಾಡಿದೆ ಅಂದರೆ, ನಾನು ನೋಡಿ ಇಲ್ಲಿ 2 ಚಪಾತಿ ಆ್ಯಂಡ್ 5 ಕುಕ್ಕುಂಬರು ಆ್ಯಂಡ್ ಇದರಲ್ಲಿ 2 ಎಗ್ಗಿನ ಹೋಲ್ ಆಮ್ಲೆಟ್ ಇದೆ. ಇದು 2 ಎಗ್ಗಿನ ಹೋಲ್ ಆಮ್ಲೆಟ್ ಇದೆ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ಮೀಲ್ ಏನಂದರೆ ರೈಸ್ ಆ್ಯಂಡ್ ಕರ್ಡ್ ತಿಂತೀನಿ. 200 ಗ್ರಾಮ್ ರೈಸ್ ಆ್ಯಂಡ್ ಕರ್ಡ್ ತಿಂತೀನಿ. ಆ್ಯಂಡ್ ಇದೇ ರೀತಿ ನೀವು ಡಯಟ್ನ ಫಾಲೋ ಮಾಡ್ತಾ ಹೋದರೆ ನಿಮ್ಮ ವೇಟ್ ಗೇನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಹೇಳ್ತೀನಿ ಕೇಳಿ. ಡೈಲಿ ವರ್ಕೌಟ್ ಮಾಡಿ ಚೆನ್ನಾಗಿ, ಅದೇ ರೀತಿ ಡಯಟ್ ಮೇಂಟೈನ್ ಮಾಡಿ, ಅದೇ ರೀತಿ 7 to 8 hours ಸ್ಲೀಪ್ ಭಾಳ ಇಂಪಾರ್ಟೆಂಟು. ಅದಾದಮೇಲೆ ಚೆನ್ನಾಗಿ ನಿಮ್ಮ ಬಾಡಿ ಗ್ರೌತ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಮ ಫಿಟ್ನೆಸ್ ಫ್ರೆಂಡ್ ಯಾರು ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ.